ಹೇ ಗಂಗ, ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ ಗಂಡನಿಗೆ ಬುತ್ತಿ ತಗೊಂಡು ಬರ. ಈ ದಿವಸ ಮಾತ್ರ ನಿನ್ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಜಯರಾಜ್ ಬೀಚ್ ತಿನ್ನಾಕಬೇಕು. ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾ? ಬಾ ಗಂಗಾ ಬಾ. ಮತ್ತೇನ್ ಗಂಗಾ, ಗಂಡಿಗೆ ಬುತ್ತಿ ಕಟ್ಕೊಂಡು ಹೊಂಟದೆ ಅಂತ ಕಾಣ್ಸಕತ್ತೈತಿ? ಹೌದ್ರಿ ಗೌಡ್ರಿ, ನನ್ ಗಂಡ ಹೊಲ್ದಾಗ ಕೆಲಸ ಮಾಡ್ತಿರ್ತೀನಿ, ಬುತ್ತಿ ತಗೊಂಡ್ ಬಾ ಅಂತ ಹೇಳಿದ್ರೆ ಅದಕ್ಕ ಬುತ್ತಿ ತಗೊಂಡ್ ಹೊಂಟಿದ್ದೇನೆ. ನೀವ್ಯಾಕ್ರಿ ದಾರ ನನ್ ತಡ ನಿಲ್ಸಿದ್ರಿ? ಇಬ್ಬರು ಕೂಡಿ ಸಂಗಾಡಾಡ್ದೆ. ಹಂಗಲ್ಲ, ಬಡವ್ರ ಮನೆ ಊಟ ಅಂದ್ರ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟ. ಅದಕ್ಕ ಈ ಬುತ್ತಿ ನನಗೆ ಸಿಗ್ತತೇನು ಅಂತ ಕೇಳಿದೆ. ಅಲ್ರಿ ಗೌಡ್ರ, ನಮ್ಮಂತ ಬಡವ್ರ ಮನೆ ಊಟ ಮಾಡ್ಬೇಕನ್ನೋ ಆಸೆ ನಿಮಗಾಗೈತಿ ಅಂದ್ರ ನಾನೇ ನಿಮಗ ಬ್ಯಾಡ ಅಂತ ಹೇಳಿಲ್ರಿ. ನಡಿ ನಮ್ ಹೊಲಕ್ ಹೋಗ್ರೆ ನನ್ ಗಂಡನ ಜಡಿಕೊಂತ ನೀವ್ ಊಟ ಮಾಡಿರಂತ. ಇಬ್ರು ಕೂಡಿಸಿ ಒಂದು ಬುತ್ತಿ ಗಂಟೆ ಗುಚ್ಚಿ ಉಣ್ಣೋ ಪದ್ಧತಿ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನೆ ತಿನ್ಲಿ, ಒಂದು ಬುತ್ತಿ ಒಬ್ಬ ತಿನ್ನವನ. ಅಂದ್ರ ಏನ್ರಿ ಗೌಡ್ರ ನಿಮ್ ಮಾತಿನ ಅರ್ಥ? ತಂದಿರೋ ಬುತ್ತಿನ ನಿಮಗ್ ಕೊಟ್ಟು ಕಾಲಿ ಕೈಯಿಂದ ನನ್ನ ತೋಟಕ್ ಹೋಗಿ ನನ್ನ ಗಂಡನ ಉಪವಾಸ ಕೆಡುವಂತ ಹೇಳ್ತೀರಿ ಏನ್ರಿ? ಹೇಳಕತ್ತೇನೆ, ನಾವು ಊಟ ಮಾಡಿದ ಮೂಲಕ ಮತ್ ಬುತ್ತಿ ಕಟ್ಕೊಂಡು ಮನೆಗೆ ಹೋಗುದು, ಮತ್ ಕಟ್ಬೋದು, ಮತ್ ಹೋದ್ ನಿನ್ ಗಂಡ ಬನ್ಸುದು. ಇದೇನು ಹೊಸ ಅದಾನ? ಜಗತ್ನಾಗ ಮೂರ್ದ ಹಂಗ ನಡ್ದೈತಿ. ನಡ್ದಿರ್ಬೋದ್ರಿ, ಆದ್ರ ನಾ ಮಣ್ತನದಾಗೆ ಇಂಥ ಪದ್ಧತಿ ನಾವೇನು ಬೆಳೆಸ್ಕೊಂಡ್ ಬಂದಿಲ್ಲ ಬಿಡ್ರಿ. ನಾನ್ ಮನಿತ ಬರ್ಬೇಕಾದ್ರೆ 4 ರೊಟ್ಟಿ ಜಾಸ್ತಿನ ತಂದಿನ್ರಿ. ಯಾಕೆ ಗೊತ್ತೈತೇನ್ರಿ? ನನ್ ಗಂಡ ತೋಟದಾಗ ಕೆಲಸ ಮಾಡ್ತಿರ್ತಾನೆ, ಅವಳ ಪಕ್ಕದಾಗ ಒಂದ್ ನಾಯಿ ಓಡಾಡ್ತಿರ್ತೈತ್ರಿ. ನನ್ನ ಗಂಡ ತಿಂದು ಉಳಿಸಿದ್ರ ನಾಯಿಗೆ ಹಾಕಕ್ ಬರ್ತೈತಿ ಅಂತ ಮಾಡಿದ್ದೆ. ನೀವು ದಾರ್ಯಾಗ ಬೇಕಂದ್ರಿ, ಬಡವರ ಮನೆ ಊಟ ಮಾಡ್ಬೇಕಂತ ಆಸೆ ಆಗೈತಿ ಅಂತ ಕೇಳ್ಕೊಂಡ್ರಿ. ಆದ ರೊಟ್ಟಿನ ನಿಮಗ್ ಕೊಡ್ಬೇಕು ಅಂತ ಮಾಡಿದ್ದೆ. ಅಷ್ಟ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತ ಕಾಣಿಸ್ತೈತ್ರಿ. ಅಂದ್ರ ನಾಯಿ ಗೊತ್ತಾಗತ್ ನಾಯನ್ ಅಷ್ಟೇನ್ ಪ್ರಕರ್ಷ ಹೇ ಗಂಗಾ, ಬುತ್ತಿ ಅಂದ್ರೆ ಕೈಯಾಗಿದ್ರೆ ಅನ್ನದ ಬುತ್ತಿ ಅಲ್ಲ, ಮೈ ತುಂಬಿಕೊಂಡು ನಿಂತರೆ ನಿನ್ನ ಶೀಲದ ಬುತ್ತಿ. ಏನು ಇದೆ ನಾಲ್ಗೆ ಅಂತ ಅಡ್ಡದಿದೆ ಹಗಲಕ್ ಬಿಟ್ಟು ನಾಲ್ಗಿನ ಅಡ್ಡ ಕತ್ತರಿಸಾಕ್ತೀನಿ. ಹೊಟ್ಟೆಗೆ ತಡ ನಿಲ್ಸಿ ಈ ರೀತಿ ಬಾಯಿಗೆ ಬಂದಾಗ ನೀ ಮಾತಾಡ್ತಿರೋ ವಿಷಯ ಏನಾದ್ರು ನನ್ನ ಗಂಟೆಗೆ ಗೊತ್ತಾದ್ರ ನಿನ್ನ ನಿದರಸ್ತದ ಕೆಡವಿಗೆ ತುರುಕ್ತಾನ. ಮಾತಾಡ್ತಿದ್ರೆ ಸಾಕು, ಗಂಡ 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 ಗಂಡ. ಏನ್ ಊರಾಗ ನಿನ್ ಗಂಡ ಒಬ್ಬ ದೊಡ್ಡ ಗಂಡಸಾನೆ? ನಾವೆಲ್ಲ ಏನ 9 ನಮ್ಮಪ್ಪ ಅವನು ಗಂಡಸ ಅಂತ ಹುಷಾರ ಅಂದಲ್ಲ. ಗಂಡಸ್ತನ ಅಂದ್ರೆ ಏನಿರ್ತಕ್ಕಂತ ನಾವು ಸ್ವಲ್ಪ. ಏ ಗಂಗಾ, ಆ ಪಿಕಾರ್ ಜೊತೆ ಯಾವ ಸುಖ ಕಾಣ್ತೀಯ? 5 ನಿಮಿಷ ಸಹಕರಿಸಿ ನೋಡು, ಮಹಡಿ ಮನೆ ತಂದಿನ ಪಾದಕ್ಕೆ ಇಡ್ತೀನಿ. ನೋಡ್ರ 5 ನಿಮಿಷ ಸಹಕರಿಸಿದ್ರೆ ಮಹಡಿ ಮನೆ ಕೊಡ್ತೀರಾ? ಈ ಮಾತ್ ಮೊದ್ಲ ಹೇಳ್ಬೇಕಿಲ್ರಿ. ಇಷ್ಟು ತರ ನಾ ಯಾಕೆ ನಿಮ್ ಜೊತೆ ವಾದ ಮಾಡ್ತಿದ್ದೆ? ನೋಡ್ರ ಮತ್ತೇನ್ ಕೊಡ್ತೀರಿ? ಒಂದ್ 10-15 ಎಕರೆ ಹೊಲ ಹಾಕ್ತೀನಿ. 15 ಎಕರೆ ಹೊಲ ಹಾಕ್ತೀರಿ? ನೋಡ್ರ ಮತ್ತೇನ್ ಕೊಡ್ತೀರಿ? ಅವನು ಬುಡಕ ಕೈ ಹಾಕೋನ್ ಕಾಣಿಸ್ತೈತಿ. ನಾವ್ ಹಂಗೇರಿ, ನಾವ್ ಕೈ ಹಚ್ಚಂಗಿಲ್ಲ. ಹಚ್ಚಿದ್ವಿ ಒಂದು ನಾಗರ ಜಳ ಆಗಿರ್ಬೇಕು, ಇಲ್ಲ ನೀವರ ಜಳ. ಏ ಗಂಗಾ, ನೀನ ನನ್ನ ಕೆಕ್ಕಿ ಅಂದ್ಮೇಲೆ ಅಲ್ಲೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನ್ ಬೇಕು ಎಲ್ಲಾನು ಕೊಡ್ತೀನಿ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಸೂರ್ಸರ್ದ ನಿಂತು ಮಾತನಾಡು. ಹೊರಗ ಮನೆ ಹೆಣ್ಮಕ್ಳನ್ನ ಬೀದಿ ಬಿದ್ದು ತತ್ತಿಕೊಂಡು ಏನು ಏನ್ ಹೇಳಿದೆ ನೀನು? 5 ನಿಮಿಷ ಸಹಕರಿಸಿದ ಆಸ್ತಿ ಕೊಡ್ತೀನಿ, ಅಂತಸ್ತು ಕೊಡ್ತೀನಿ, ಮಹಡಿ ಮನೆ ಕೊಡ್ತೀನಿ ಅಂತ. ನೀನ್ ಹೇಳಿದ ಆಸ್ತಿ, ಅಂತಸ್ತು, ಮಹಡಿ ಮನೆ ಎಲ್ಲ ನನ್ನ ಗಂಡ ರೈತ ಅರ್ಜುನ ಮೆಟ್ಟಿ ಬಿಟ್ಟು ನಾನಷ್ಟ ಅಲ್ವೋ, ನನ್ನಂತ 10 ಹೆಣ್ಣುಗಳು ಬಂದ್ರು ಸ್ವರ್ಗ ಸುಖ ತೋರ್ಸಂತ ಗಂಡಸ್ತ ನನ್ನ ಗಂಡನ ಹತ್ತಾರು ಐತೆ. ಇಷ್ಟಕ್ಕೂ ನನ್ನ ಗಂಡನ ಗಂಡಸ್ತನದ ಮೇಲೆ ನಿನಗೇನಾದ್ರೂ ಇದ್ದದಾಗ ನಿನ್ನ ಮನೇನ ಹಾಕ್ತಂಗ್ಯಾರನ ಒಂದ್ ರಾತ್ರಿ ನನ್ನ ಗಂಡನ ಹತ್ರ ಕಳಿಸು. ಬೆಳಿಗ್ಗೆ ಬಂದು ಹೇಳ್ತಾರ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು.
ಮಾತಾಡ್ಬಾರ್ದ್ರಿ ಹಂಗೆಲ್ಲ. ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ. ಮಾತಾಡಿದ್ರ ಮೆಟ್ಟ ಹರಿತಾವು. ಹೇ ಗಂಗಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪ. ಹಂಗಾಗಿ ನಮ್ಮ ಅತ್ತಂಗರ ಬಗ್ಗೆ ಮಾತಾಡಬಾರ್ದು, ಅದು ತಪ್ಪ. ಇಲ್ಲಿ ಒಟ್ಟ ಮನೆಯವರು ಸಹ ಬರಿದ ಬೇಡ. ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳ್ಳಿ. ಕಬಡ್ಡಿ ಆಡಕ್ ಬರ್ತತೆ. ಏನಂದ್ರಿ ಗೌಡ್ರ? ಕಬಡ್ಡಿ ಕಬಡ್ಡಿ ಕಬಡ್ಡಿ. ಗೌಡ್ರ, ಈ ಹಳ್ಳೂರಾಗ ಹುಟ್ಟುವ ಜವಾರಿ ಹೆಣ್ಣದಿನ್ರಿ ನಾನ. ಈ ಊರಲ್ಲಿ ಹುಟ್ಟುವ ಪ್ರತಿ ಒಂದು ಹೆಣ್ಣಿನ ತೋಳುಬಲದಲ್ಲಿ ವಾಣಿಗೆ ಒಬ್ಬನ ಶಕ್ತಿ ಅಡಗೈತಿ. ನಮ್ಮಂತ ಜವಾರಿ ಹೆಣ್ಮಕ್ಳಿಗೆ ಕಬಡ್ಡಿ ಆಡಕ್ಕೂ ಬರ್ತೈತಿ, ಕುಸ್ತಿ ಆಡಕ್ಕೂ ಬರ್ತೈತಿ. ಗೌಡ್ರ, ಚಿಲಿಪಿನಿ ಆಡಕ್ಕೂ ಬರ್ತೈತ್ರಿ. ಮನೆ ಎತ್ತಿ ಚಿನಿ ಹೊಡಿ ಸಿಗುವ ಜಾಗ ಸಿಕ್ಕೊಂಡು ಬಿಲ 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 ಅಂತ ಒದ್ದಾಡಿರ್ಬೇಕು. ಲೇ ನಿಮ್ಮ ಅವನು ಗೌಡೆ, ನೀನು ತಿಂಡಿನ ಬಾಳ ಇರ್ತೀಯ ಅಂತ ಕಾಣಿಸ್ತೈತಿ. ಹೆಣ್ಮಕ್ಳು ಮುಂದೆ ಬಾಳ ಬಾಳ ಹೊರ ಇಡ್ತಿ ಅಂತ ಕಾಣಿಸ್ತೈತಿ. ಬಾ, ಇವತ್ತು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಬಾಳ ಹೇರದಾವಳ.